ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ನೈಸ್ ರಸ್ತೆ ಯೋಜನೆಯಲ್ಲಿ ಟೋಲ್ ಹಣ ಸಂಗ್ರಹಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ಆದೇಶ ನೀಡಿರುವ ಹಿನ್ನೆಲೆಯಲ್ಲಿ ವಾಹನ ಸವಾರರು ಟೋಲ್ ಹಣ ಪಾವತಿಸಬಾರದು ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮನವಿಯನ್ನ ಮಾಡಿದ್ದಾರೆ. ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಬಿಜೆಪಿ ಶಾಸಕ ಎಸ್.ಟಿ. ಸೋಮಶೇಖರ್ ಆಗ್ರಹಿಸಿದ್ದಾರೆ. ಕೆಂಗೇರಿ ವಾರ್ಡ್ನಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನೈಸ್ ರಸ್ತೆ ಅಕ್ರಮದ ಕುರಿತು ಈಗಾಗಲೇ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದ್ದೇನೆ. ಮತ್ತೆ ಸೋಮವಾರ ನಡೆಯಲಿರುವ ವಿಧಾನಸಭಾ ಅಧಿವೇಶನದಲ್ಲೂ ಪ್ರಶ್ನೆ ಮಾಡ್ತೇನೆ ಎಂದು ಎಸ್.ಟಿ. ಸೋಮಶೇಖರ್ ತಿಳಿಸಿದ್ದಾರೆ. ಟೋಲ್ ಕಟ್ಟಬೇಡಿ ಅಂತೇಳಿ ಕೇಂದ್ರ ಸರ್ಕಾರದ ಕುಮಾರಸ್ವಾಮಿಯವರು ಆದೇಶ ಕೂಡ ಮಾಡಿದ್ದಾರೆ. ಅಂದರೆ ಹೈಕೋರ್ಟ್ ಆದೇಶ ಆಗಿದೆ ಅಂತೇಳಿ ಸರ್ಕಾರ ಕೂಡ ಮಧ್ಯಪ್ರವೇಶ ಮಾಡಬೇಕಾಗ್ತದೆ. ಹೈಕೋರ್ಟ್ ಆದೇಶವನ್ನು ತರಿಸಿ ಸರ್ಕಾರ ಅದಕ್ಕೆ ಕಾನೂನು ವ್ಯಾಪ್ತಿಯೊಳಗಡೆ ಏನು ಮಾಡಬೇಕು ಅದನ್ನು ಮಾಡಬೇಕಾಗ್ತದೆ. ಸರ್ಕಾರ ಆದೇಶ ಮಾಡಬೇಕಾಗ್ತದೆ. ಇವನ್ ಹೈಕೋರ್ಟ್ ಆದೇಶ ಮಾಡಿದ್ರೂ ಸರ್ಕಾರ ಅದಕ್ಕೆ ಪ್ರತಿಕ್ರಿಯೆ ಮಾಡಬೇಕು. ಸರ್ಕಾರ ಯಾಕೆ ಇನ್ನೂ ಕ್ರಮ ಕೈಗೊಳ್ತಾ ಇಲ್ಲ ಸರ್? ಗೊತ್ತಿಲ್ಲ ನನಗೆ. ಇವ್ರು ಹೇಳ್ತಾ ಇದ್ದಾರೆ ಅಷ್ಟೇ. ಅದನ್ನು ಈಗ ನಾನು ಇದರಲ್ಲೂ ಕ್ವಶನ್ ಮಾಡಿದ್ದೇನೆ, ಯಾವುದರಲ್ಲಿ ಅಸೆಂಬ್ಲಿಯಲ್ಲೂ ಕೂಡ ಕ್ವಶನ್ ಮಾಡಿದ್ದೇನೆ. ಇವರೆಲ್ಲ ಪ್ರತಿಭಟನೆ ಮಾಡ್ತಿದ್ದಾರೆ. ಯಾರು 6 ದಿವಸದಿಂದ BJPಯವರು ಅನ್ನೆಸಸರಿ, ಈಗ ನಾಗೇಂದ್ರನಲ್ಲಿ ಇನ್ನೊಂದಾಗಲಿ ಅನೇಕ ಜ್ವಲಂತ ಸಮಸ್ಯೆಗಳಿದೆ. ಬರಗಾಲದ್ದಿದೆ, ಕಾವೇರಿ ತಮಿಳ್ನಾಡು ನೀರು ಬಿಡ್ತಕ್ಕಂಥದ್ದಿದೆ, ನೈಸ್ ಗಲಾಟೆ ಇದೆ, ಬಿಡದಿ ಟೌನ್ಶಿಪ್ದಿದೆ, ನಮ್ಮದು BDIದಲ್ಲಿ 2008ಗೆ ಬಂದಂಥದ್ದು ರೆಗ್ಯುಲರೈಸ್ ಇದೆ, ಕುಡಿಯೋ ನೀರ್ದಿದೆ, ಬೇಕಾದಷ್ಟು ಪ್ರಾಬ್ಲಮ್ಸ್ ಇದೆ. ಅದರಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಒಂದು ಆಗ್ತಾ ಇಲ್ಲ. ಬೆಳಗ್ಗೆ 10 ಗಂಟೆಗೆ ಬರ್ತಾರೆ, ಸಾಯಂಕಾಲ ಗಂಟ ಪ್ರತಿಭಟನೆ ಮಾಡ್ತಾರೆ. ಪ್ರತಿಭಟನೆ ಮಾಡಬೇಕು, ಗಾಂಧಿ ಸ್ಟ್ಯಾಚ್ಯೂ ನಿಂತ್ಕೊಂಡು ಮಾತಾಡಲಿ. ಅಸೆಂಬ್ಲಿಲಿ ಯಾಕೆ ಮಾತಾಡಬೇಕು? ಅಸೆಂಬ್ಲಿಲಿ ಬೇರೆ ಬೇರೆ ಅವರೇ MLAಗಳು ಕೂಡ ಗಲಾಟೆ ಮಾಡ್ತಾವ್ರೆ. ಈಗ ಸ್ಟಾರ್ ಕ್ವಶನ್ನು ಆನ್ಸರೇ ಮಾಡೋಕ್ಕಾಗ್ತಾ ಇಲ್ಲ. ಈಗ ನೈಸ್ದು ಕೂಡ ನಾನು ಕ್ವಶನ್ ಮಾಡ್ತಾ ಇದ್ದೀನಿ. ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ಡೈಲಿ ಗಲಾಟೆ ಆಗ್ತಿದೆ, ನೈಸ್ ರೋಡ್ನವರು ಗಲಾಟೆ ಮಾಡ್ತಿದ್ದಾರೆ, ಪಬ್ಲಿಕ್ಸು ಗಲಾಟೆ ಮಾಡ್ತಿದ್ದಾರೆ. ಗೌರ್ಮೆಂಟ್ ಕ್ಲಿಯರೆನ್ಸ್ ಮಾಡಬೇಕು. ಗೌರ್ಮೆಂಟ್ ಕ್ಲಿಯರೆನ್ಸ್ ಮಾಡೋಕ್ಕೆ ಆ ಸಬ್ಜೆಕ್ಟ್ನ ಮಾತಾಡೋಕ್ಕೆ ಇವರು ಅವಕಾಶ ಕೊಡ್ತಾರೆ. ಅದಕ್ಕೆ ಸೋಮವಾರನೂ ಕೂಡ ನಾನು ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತಂದಿದ್ದೇನೆ. ಈಗ ಸರ್ಕಾರ ಮಧ್ಯೆ ಇಂಟರ್ಫಿರೆನ್ಸ್ ಆಗಬೇಕು. ಕೋರ್ಟ್ ಆದೇಶ ಆಗಿದ್ದರೆ ನೀವೊಂದು ಸರ್ಕ್ಯುಲರ್ ಇಶ್ಯೂ ಮಾಡಿ. ಅನ್ನೆಸಸರಿ ಪಬ್ಲಿಕ್ಸು ಮತ್ತು ನೈಸ್ ಮಾಲೀಕರು ಸಂಘರ್ಷ ಬೇಡ ಅಂತಕ್ಕಂಥದ್ದು ಹೇಳಿದ್ದೇನೆ. ಸೋಮವಾರ ಅದನ್ನು ನಾನು ಅಸೆಂಬ್ಲಿಯಲ್ಲಿ ಕ್ವಶನ್ ಮಾಡ್ತೀನಿ.